ಯೂಟ್ಯೂಬಿಂದ ಇಷ್ಟೊಂದು ದುಡ್ಡು ಗಳಿಸಬಹುದಾ? ಬನ್ನಿ ಲಕ್ಷ ಲಕ್ಷ ದುಡಿಯೋಣ. ಹಾಯ್ ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಎಲ್ಲರೂ ನಗ್ತಾ ಇರಿ, ನಗಿಸ್ತಾ ಇರಿ, ಚೆನ್ನಾಗಿರಿ ಲೈಫಲ್ಲಿ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದರೆ ಆನ್ಲೈನ್ ಕೆಲಸ, ಆನ್ಲೈನ್ ವರ್ಕ್ ಮಾಡೋದು. ಸೊ ಸುಮಾರು ಜನ ಕಮೆಂಟ್ ಮಾಡಿದ್ರು ಆನ್ಲೈನ್ ವರ್ಕ್ ಬಗ್ಗೆ ನಿಮ್ಗೆ ಏನು ಅನಿಸಿಕೆ ಇದೆ ಅದನ್ನು ವಿಡಿಯೋ ಮಾಡಿ ಅಂತ ಹೇಳಿ. ಸರಿ, ಸುಮಾರು ದಿನಗಳಿಂದ ಮಾಡಬೇಕು ಅಂದ್ಕೊಂಡೆ, ಬಟ್ ಇವತ್ತು ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಹಾಗೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಸ್ಟ್ ಬರೋ ನೋಟಿಫಿಕೇಷನ್ನೇ ನಿಮ್ಮದಾಗುತ್ತೆ. ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ ನಿಮಗೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತಂದರೆ ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಓಕೆನಾ? ಸೊ ಬನ್ನಿ, ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಆನ್ಲೈನ್ ಬಿಸ್ನೆಸ್, ಆನ್ಲೈನ್ ವರ್ಕ್, ಆನ್ಲೈನ್ ದುಡಿಮೆ. ನನ್ನ ಪ್ರಕಾರ ಸುಮಾರು ಜನ ಹೇಳ್ತಿರ್ತಾರೆ ಲಕ್ಷ ದುಡಿಬೋದು, ಅಂದರೆ ಸಾವಿರಾರುಗಟ್ಟಲೆ ದುಡಿಬೋದು, ಲಕ್ಷಗಟ್ಟಲೆ ದುಡಿಬಹುದು ಅಂತ ಹೇಳಿ. ಲಕ್ಷ ಬಂದಿದ್ರೆ ನಾವೆಲ್ಲ ಹೇಗಿರ್ತಿದ್ವಾ? ಹಾಗೆ ಆನ್ಲೈನ್ ವರ್ಕ್ ಅನ್ನೋದು ಇದ್ದಿದ್ರೆ ಎಲ್ಲರೂ ಆಫೀಸಿಗೆ ಹೋಗಿ ವರ್ಕ್ ಮಾಡೋದು ಬೇಕಿದ್ದಿಲ್ಲ, ಸ್ವಂತ ಬಿಸ್ನೆಸ್ ಮಾಡಬೇಕಿದ್ದಿಲ್ಲ. ಸೊ ಎಲ್ಲರೂ ಆನ್ಲೈನ್ ವರ್ಕ್ ಮಾಡ್ಕೋತಾ ಕೊಡ್ತಾ ಇದ್ರು. ಸೊ ಆನ್ಲೈನ್ ವರ್ಕ್ ನನ್ನ ಪ್ರಕಾರ ಯಾರೂ ಮಾಡೋಕ್ಕೆ ಹೋಗಬೇಡಿ. ಸೊ ಏನಪ್ಪ ಅಂತಂದರೆ ನಿಮ್ಮ ಆಫೀಸ್ ವರ್ಕು ಆಫೀಸಿಗೆ ಹೋಗೋರು ಏನಾದರೂ ಆನ್ಲೈನ್ ವರ್ಕ್ ಇದೆ, ಆನ್ಲೈನ್ ವರ್ಕ್ ಮನೇಲೇ ಮಾಡ್ಬೋದು, ಆ ಥರ ಇದ್ದರೆ ಮಾಡಬಹುದು. ನಂಬಿಕಸ್ಥರು ಅಂತ ಇದ್ದರೆ ಅವ್ರದ್ದು ನೀವು ಆನ್ಲೈನ್ ವರ್ಕ್ ಮಾಡಬಹುದು. ಯಾಕೆ ಅಂತ ಹೇಳ್ತಾ ಇದ್ದೀನಿ, ಯಾಕಪ್ಪ ಈ ಥರ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಸೊ ನಾನು ಕೂಡ ಒನ್ಸ್ ಅಪಾನ್ ಅ ಟೈಮ್ ಅಂದರೆ ಒಂದು ಟೈಮಲ್ಲಿ ನಾನು ಕೂಡ ಇದು ದುಡ್ಡು ಅಂತ ಇರುತ್ತೆ ನೋಡಿ, ಮನೇಲಿ ಸುಮ್ಮನೆ ಕೂರ್ಲಾರ್ದೆ ಏನಾದರೂ ಅರ್ನ್ ಮಾಡಬೇಕು ಅಂತ ಹೇಳಿ ಹುಚ್ಚು ಎದ್ದೇಳುತ್ತೆ. ಸೊ ಆ ಹುಚ್ಚು ನನಗೂ ಕೂಡ ಆಗಿತ್ತು. ನಾನು ಏನಾದರೂ ಕೆಲಸ ಅಂದರೆ ಸುಮಾರು ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದೆ, ಬಟ್ ಈ ಫೋನಲ್ಲಿ ಕೂಡ ಮಾಡಬಹುದಲ್ಲ, ಸುಮ್ಮನೆ ಕೂತ್ಕೊಂಡಿರ್ತೀವಿ, ಅದು ಇದು ನೋಡ್ಕೊಳ್ಳೋದು ಬದ್ರಿ ಏನಾದರೂ ಒಂದು ವರ್ಕ್ ಮಾಡಬಹುದು ಅಂತ ಹೇಳಿ ನಾನು ಕೂಡ ಆ ಥರ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಮಗಳ ಹತ್ರ ಹೇಳಿದ್ದೆ. ಪಾಪ ಅವಳು ಹುಡುಕಿ ನೋಡ್ತಾ ಇದ್ಲು ಏನೇನಾದರೂ ಇರುತ್ತಾ ಅಂತೇಳಿ. ಅಮ್ಮ ಡಾಟಾ ಎಂಟ್ರಿ ಇದೆ ಅಂತ ಹೇಳಿ. ಸರಿ ಆಯಿತು, ಡಾಟಾ ಎಂಟ್ರಿ ಏನು ಮಾಡೋದು ಹೇಗೆ ಅಂತ ಹೇಳಿ ಹೇಳಿದ್ಲು. ಸರಿ ಆಯಿತು ಮಾಡ್ತೀನಿ, ಮನೆ ಕೆಲಸ ಎಷ್ಟೊತ್ತು ಬೇಗ ಮುಗಿಸ್ಕೊಂಡ್ಬಿಡ್ತೀನಿ ಇನ್ಮೇಲೆ ಅಂತ ಹೇಳಿದೆ. ಅವರು ಡಾಟಾ ಎಂಟ್ರಿ ಮಾಡೋದು ಹೀಗೆಲ್ಲ ಮಾಡಬೇಕು, ಹೀಗೆಲ್ಲ ಇರುತ್ತೆ ಅಂತ ಹೇಳಿದ್ರಂತೆ. ಸರಿ ನಾನು ಅಂದಿದ್ದಲ್ಲ ಓಕೆ ಅಂತ ಅವಳು ಮೆಸೇಜ್ ಅಷ್ಟೇ ಹಾಕಿದ್ಲು, ಜಾಸ್ತಿ ಏನು ಮೆಸೇಜ್ ಹಾಕಿಲ್ಲ. ಆಮೇಲೆ ಅವರು 6,000 ಇಲ್ಲ 4,000 ಎಷ್ಟು ಇರಬೇಕು, ಅದನ್ನು ನಾವು ಇನ್ವೆಸ್ಟ್ ಮಾಡಬೇಕಂತೆ. ಫಸ್ಟ್ ನಾವು ಅವ್ರಿಗೆ ಇನ್ವೆಸ್ಟ್ ಮಾಡಿಬಿಟ್ಟು ಅವ್ರ ಕೆಲಸನ ಆಮೇಲೆ ನಾವು ಮಾಡಬೇಕಂತೆ. ಯಾವ ಕಡೆಯಿಂದ ಇದು ನ್ಯಾಯ ಸರ್? ಇನ್ವೆಸ್ಟ್ ಮಾಡಿ ನಾನು ಮಾಡೋದಾದರೆ ಇನ್ವೆಸ್ಟ್ ಯಾಕೆ ಮಾಡಬೇಕು? ನೀವು ಎಲ್ಲೋ ಇದ್ದೀರಾ, ನೀವು UP ಕಡೆಯವರು, ಯಾವ ಸೈಡೋ ಗೊತ್ತಿಲ್ಲ ನನಗೆ. ನಾನು ಇನ್ವೆಸ್ಟ್ ಮಾಡಿ ಯಾವ ಪ್ರೂಫ್ ಕೊಡ್ತೀರಾ ನೀವು? ನಾನು ಇನ್ವೆಸ್ಟ್ ಮಾಡೋ ಕೆಲಸ ಅಂತೂ ನಾನು ಯಾವತ್ತೂ ಮಾಡೋದೇ ಇಲ್ಲ, ನನಗೆ ಇಷ್ಟನೂ ಆಗಲ್ಲ ಇನ್ವೆಸ್ಟ್ ಮಾಡೋ ಕೆಲಸ ಅಂತೂ. ದೇವರನ್ನೇ ನೀವು ಯಾರು ಮಾಡೋಕ್ಕೆ ಹೋಗಬೇಡಿ. ನನ್ನ ಮಗಳಿಗೆ ಅಂದೆ ಇನ್ವೆಸ್ಟ್ ಮಾಡೋ ಕೆಲಸ ನಾನು ಬೇಡ, ಸರಿ ಸುಮ್ಮನೆ ಬಿಡು ಅಂತ ಹೇಳಿ. ಸರಿ ಆಯಿತು. ಮಾರನೇ ದಿನ ಮತ್ತೆ ಮೆಸೇಜ್ ಬರ್ತಾ ಇತ್ತು, ನಮ್ಮದು ಕೆಲಸ ಆಯಿತಾ ಅಂತೇಳಿ. ಮಗಳು ಯಾವ ಕೆಲಸ, ಏನು ನಮ್ಗೆ ಇಂಟ್ರೆಸ್ಟ್ ಇಲ್ಲ, ನಾವು ಮಾಡೋದಿಲ್ಲ ಅಂತ ಹಾಕಿದ್ದು. ಸರಿ, ಅವರು ಅದನ್ನೇ ಇಟ್ಕೊಂಡ್ಬಿಟ್ಟು ನೀವು ನಮ್ಮ ಕೆಲಸ ಮಾಡಿಲ್ಲ, ಇವತ್ತು ಒಂದಿನ ನಮ್ಗೆ ಇಷ್ಟು ಲಾಸ್ ಆಯಿತು, ನೀವು ನಮಗೆ 80,000 1,00,000 ದಂಡ ಕಟ್ರಿ ಅಂತ ಕೂತ್ಕೊಂಡಿದ್ದಾರೆ. ಅರೆ ಯಾವ ಸೀಮೆ ವರ್ಕಪ್ಪ ನಿನಗೆ? ನಾವೇನು ಹ್ಞೂ ಅಂದಿಲ್ಲ, ಏನಂದಿಲ್ಲ, ಮಾಡ್ತೀವಿ ಅಂದಿಲ್ಲ, ನಿಂದೇನೋ ಅಂತ ಹೇಳಿ. ಆಮೇಲೆ ನನ್ನ ಮಗಳು ಭಯ ಪಡ್ಕೊಂಡ್ಬಿಟ್ಲು. ಏನಮ್ಮ ಹೀಗೆಲ್ಲ ಹೇಳ್ತಾ ಇದ್ದಾರೆ, ನಮ್ಗೆ ನೋಡಿದ್ರೆ ಅಷ್ಟೊಂದು ನಾವು ದಂಡ ಕಟ್ಟಕ್ಕೆ ಅಷ್ಟೊಂದು ನಮ್ಮ ಕೈಯಲ್ಲಿ ಇಲ್ವೂ ಇಲ್ಲ. ಸೊ ನಾನು ಅಂದೆ ಸುಮ್ಮನೆ ಭಯ ಪಡಬೇಡ, ಏನಕ್ಕೆ ಭಯ ಪಡ್ತೀಯಾ? ಅವ್ರು ಹಿಂದಿ ಮಾತಾಡ್ತಾ ಇದ್ರು, ಕನ್ನಡ ಬರ್ತಾ ಇರಲಿಲ್ಲ. ಸೊ ಆಮೇಲೆ ಅವರು ಕಾಲ್ ಮಾಡೋಕ್ಕೆ ಶುರು ಮಾಡಿದ್ರು. ಕಾಲ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ನೀವು ಇವತ್ತಿಗೆ ಇಷ್ಟು ಸಂಜೆವರೆಗೆ ನಮಗೆ ದಂಡ ಕಟ್ಟಬೇಕು, 1,00,000 ದಂಡ ಕಟ್ಟಬೇಕು ಅಂತ ಹೇಳಿ. ನಾನು ಸರಿ ಹೋಗೋದೆ ನಿಜ, ನಾನು ಸುಮ್ಮನಾಗಿಲ್ಲ, ಕರೆಕ್ಟಿಗೆ ಕರೆಕ್ಟು ಆಯಿತಾ. ನಾನು ಸರಿ ಹೋಗ್ದಿದ್ದೀನಿ ಅವರಿಗೆ ಹಿಂದೀಲಿ. ಆಮೇಲೆ ನನ್ನ ಮಗಳು ಪಾಪ ಭಯ ಪಡ್ತಾ ಇದ್ಲು, ಯಾರಿಗೂ ಹೇಳಿಲ್ಲ ಮನೆಯಲ್ಲಿ. ಆ್ಯಕ್ಚುಲಿ ಈ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಅಣ್ಣಂದರು ಆಗಲಿ ಎಲ್ಲರೂ ಆಗಲಿ ಫೋನ್ ಮಾಡಿ
ಕೇಳ್ತಾರೆ ಇಷ್ಟೆಲ್ಲ ಮಾಡಿದೀಯಾ ಅಂತ ಹೇಳಿ. ಹೌದು, ಏನಾದರೂ ಮಾಡಬೇಕು, ನಾವು ದುಡಿಬೇಕು ಅನ್ನೋ ಒಂದು ಹುಚ್ಚಲ್ಲಿ ಏನೆಲ್ಲ ಆಗ್ಬಿಡುತ್ತೆ ಅಂತ ಹೇಳಿ ನನಗೆ ಇಲ್ಲಿ ಬಿದ್ದ ಮೇಲೆ ಗೊತ್ತಾಗಿದ್ದು. ಆಮೇಲೆ ನನ್ನ ಮಗಳು ಭಯಕ್ಕೆ ನಾನು ನನ್ನ ಫ್ರೆಂಡ್ ಪೊಲೀಸು ಶ್ರೀನಿವಾಸ್ ಅಂತ ಹೇಳಿ ಅವನಿಗೆ ಫೋನ್ ಮಾಡಿದೆ. ಏ ಶ್ರೀನಿ, ಹಿಂಗೆ ಮಾಡ್ತಾ ಇದ್ದಾರೆ ಕಣೋ, ಹಿಂಗೆ ಆನ್ಲೈನ್ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಯ್ಯೋ ಏನು ಹೆದರಬೇಡ, ಸುಮ್ಮನಿರು, ಅವರೆಲ್ಲ ದುಡ್ಡು ತಿನ್ನಕ್ಕೆ ಕುತ್ಕೊಂಡಿರ್ತಾರೆ, ಇನ್ವೆಸ್ಟ್ ಮಾಡಿ ಮಾಡೋ ಕೆಲಸ ಯಾವುದು ಮಾಡಬಾರ್ದು ಆಯಿತಾ. ಆನ್ಲೈನ್ ಇನ್ನೊಂದು ಏನು ಹೇಳ್ದ ಅಂತ ಅಂದರೆ, ಆನ್ಲೈನಲ್ಲಿ ನಾವು ವರ್ಕ್ ಮಾಡೋದಾದರೆ ನಾವ್ಯಾಕಮ್ಮ ಇಲ್ಲಿ ಬಂದು ದುಡಿತಾ ಇದ್ವಿ, ಎಲ್ಲರೂ ಮನೇಲಿ ಕುತ್ಕೊಂಡು ವರ್ಕ್ ಮಾಡ್ತಾಯಿದ್ರು ಅಂತ ಹೇಳಿ. ನಿಜ ಅಲ್ವಾ? ಆನ್ಲೈನಲ್ಲಿ ನಾವು ಲಕ್ಷ ಲಕ್ಷ ಸಾವಿರ ದುಡಿಯೋದಾಗಿದ್ದರೆ ನಮ್ಮ ಮನೆ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಯಾಕೆ ಹೊರಗಡೆ ಹೋಗಿ ಕೆಲಸ ಮಾಡ್ತಾಯಿದ್ರು? ಬೇಡ, ಆನ್ಲೈನ್ ವರ್ಕ್ ಯಾರು ಮಾಡಬೇಡಿ. ಸೊ ನಿಮಗೆ ನಂಬಿಕಸ್ಥರು, ನಿಮ್ಮ ಅಕ್ಕಪಕ್ಕದವರು ನಿಮಗೆ ಅವ್ರ ಮೇಲೆ ನಂಬಿಕೆ ಇದೆ ಅಂತ ಅಂದರೆ ಮಾತ್ರ ನೀವು ಆನ್ಲೈನ್ ವರ್ಕ್ ಮಾಡಿ. ನನ್ನ ಕಡೆಯಿಂದಂತೂ ನಾನು ಬೇಡವೇ ಬೇಡ ಅಂತೀನಿ. ನಾನು ತುಂಬಾ ಒಂದು ಡೇ ಫುಲ್ ನನಗೆ ತುಂಬ ಜೀವ ತಿಂದು ಹಾಕಿದ್ದಾರೆ, ತುಂಬ ಬ್ಲ್ಯಾಕ್ ಮೇಲೂ ಕೂಡ ಮಾಡಿದ್ದಾರೆ. ಹಾಗಾಗಿ ದೇವರಾಣೆ ಯಾರು ಆನ್ಲೈನ್ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ನಮ್ಮಲ್ಲೇ ಎಷ್ಟೊಂದು ಟ್ಯಾಲೆಂಟ್ ಇರುತ್ತೆ, ಅದನ್ನು ಹೊರೆ ಹಾಕಿ ಮನೇಲಿ ಏನಾದರೂ ಕೆಲಸ ಮಾಡಿ, ಅಥವಾ ಆಗ್ತಾ ಇಲ್ವಾ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವ್ರು ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದಾರಾ, ಅವ್ರ ಬಿಸ್ನೆಸ್ಸಲ್ಲಿ ನೀವು ಸಪೋರ್ಟಾಗಿ ನಿಂತ್ಕೊಳ್ಳಿ. ಸೊ ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನು ಹೊರದೊಂಬಿಸಿ ಏನಾದರೂ ಮಾಡಿ. ಬಟ್ ಆನ್ಲೈನ್ ವರ್ಕ್ ನನ್ನ ಕಡೆಯಿಂದ ಆನ್ಲೈನ್ ವರ್ಕ್ ಮಾತ್ರ ಬೇಡ ಬೇಡ ಬೇಡ, ಇಷ್ಟು ನಾನು ಹೇಳಬಲ್ಲೆ. ಸುಮಾರು ಕಡೆ ನಾನು ಕೇಳಿದ್ದೀನಿ, ನಾನು ಹಳ್ಳಕ್ಕೆ ಬಿದ್ದಾದ ಮೇಲೆ ಸುಮಾರು ಜನಕ್ಕೂ ಕೇಳಿದ್ದೀನಿ. ಬಟ್ ಇನ್ವೆಸ್ಟ್ ಮಾಡಿ ಮಾಡಿದಾಗ ಆ ದುಡ್ಡು ಬರೋದಿಲ್ಲ. ಸೊ ಒನ್ ಟೈಮ್ ಹಾಕ್ತಾರೆ ಅವರು, ನೆಕ್ಸ್ಟ್ ಟೈಮ್ ಅವ್ರು ಎಲ್ಲಿರ್ತಾರೋ ಏನೋ ನಮ್ಮ ದೇವರೇ ಗೊತ್ತಿರಲ್ಲ. ಸೊ ನಮ್ಮ ದುಡ್ಡೇ ಅವ್ರು ತೊಗೊಂಡು ಹೋಗ್ತಾರೆ ಹೊರತು ನಮಗೆ ಅವ್ರ ಕಡೆಯಿಂದ ಯಾವುದೇ ಲಾಭ ಇರಲ್ಲ. ಹಾಗೆ ನಮ್ಮ ಅತ್ತೆನೂ ಕೂಡ ಇನ್ವೆಸ್ಟ್ ಮಾಡಿದ್ರು, ಅವರು ಕೂಡ ಮಾಡಿದ್ರು. ಸೊ ಅವ್ರು ಇದ್ದಿದ್ರೆ ಅವ್ರ ಜೊತೆಗೆ ನಾನು ವಿಡಿಯೋ ಮಾಡ್ತಾಯಿದ್ದೆ. ಅದು ಇನ್ವೆಸ್ಟ್ ಮಾಡಿದ್ರು, ಸೊ ನಾನು ಬೇಡ ಅಂತ ಹೇಳಿದ್ದೆ. ಬಟ್ ಅವರು ಏನೋ ಹ್ಯಾಂಡ್ ರೈಟಿಂಗ್ ಅಂತೆ, ಅವರು 4000 ಇನ್ವೆಸ್ಟ್ ಮಾಡಿದ್ರು. ಬಟ್ ಅದು ನಿಜವಾಗ್ಲೂ ಯಾವುದು ಇನ್ವೆಸ್ಟ್ ಮಾಡಿ ಮಾಡೋ ಕೆಲಸ ಯಾವುದೂ ಲಾಭಕರವಾಗಿರಲ್ಲ. ಸೊ ನಿಮಗೆ ದುಡ್ಡು ನೀವು ಇನ್ನೂ ಕಳ್ಕೊತೀರಾ. ಹಾಗಾಗಿ ನನ್ನ ಸಜೆಷನ್, ಯಾವುದೇ ಆನ್ಲೈನ್ ವರ್ಕ್ ಮಾಡಬೇಡಿ. ಒಂದು ನೆನಪಿಟ್ಕೊಳ್ಳಿ, ಆನ್ಲೈನ್ ವರ್ಕ್ ಅಂತ ಇದ್ದಿದ್ರೆ ಇಷ್ಟೊಂದು ಜನ ಹೊರಗಡೆ ಹೋಗಿ ಕೆಲಸ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಸೊ ಹಾಗಾಗಿ ಆನ್ಲೈನ್ ವರ್ಕ್ ಅಂತ ಯಾರೂ ತಲೆ ಕೆಡಿಸ್ಕೋಬೇಡಿ. ಏನಾದರೂ ನಿಮ್ಮ ಕೈಯಲ್ಲಿ ಆದರೆ ಬೇರೆ ಕೆಲಸ ಮಾಡಿ, ಬಿಸ್ನೆಸ್ ಮಾಡಿ, ಇಲ್ಲ ಮನೇಲಿ ಕುತ್ಕೊಂಡು ಏನಾದರೂ ವರ್ಕ್ ಮಾಡಿ. ಇಷ್ಟು ನಾನು ಹೇಳಬಲ್ಲೆ. ಸೊ ಹೇಗಿತ್ತು ಏನು ಈ ವಿಡಿಯೋ ಮೂಲಕ ನಿಮ್ಗೆ ಏನು ಅನಿಸಿದೆ ಅಂತ ಹೇಳಿ ನೀವು ಕೂಡ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಸೊ ಆನ್ಲೈನ್ ವರ್ಕ್ ಮಾತ್ರ ಬೇಡ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ. ಬೈ ಬೈ ಫ್ರೆಂಡ್ಸ್, ಟೇಕ್ ಕೇರ್.